ಹಾಯ್ ಎವ್ರಿವನ್, ವೆಲ್ಕಮ್ ಟು ಜಾಯಿನ್ ಟು ಲರ್ನ್. ಇವತ್ತಿನ ಒಂದು ಸೆಷನ್ನಲ್ಲಿ ಕೃಷಿ ಅಧಿಕಾರಿ ಮತ್ತು ಸಹಾಯಕ ಕೃಷಿ ಅಧಿಕಾರಿ ಹುದ್ದೆಗಳ ಪರೀಕ್ಷೆಯ ತಯಾರಿಯ ಭಾಗವಾಗಿ ಕೃಷಿ ವಿಷಯಕ್ಕೆ ಸಂಬಂಧಿಸಿದಂತೆ ಇವತ್ತಿನ ಒಂದು ಸೆಷನ್ನಲ್ಲಿ 7ನೇ ಕ್ಲಾಸನ್ನು ಚರ್ಚೆ ಮಾಡೋಣ. ಇವತ್ತಿನ ಕ್ಲಾಸ್ನ ಟಾಪಿಕ್ ಕ್ರೊನಾಲಜಿಕಲ್ ಸ್ಟೇಜಸ್ ಆಫ್ ಡೆವಲಪ್ಮೆಂಟ್ ಆಫ್ ಅಗ್ರಿಕಲ್ಚರ್. ಅಂದರೆ ಕೃಷಿಯಲ್ಲಿ ಹಂತ ಹಂತವಾಗಿ ಯಾವ ರೀತಿಯಾಗಿ ಅಭಿವೃದ್ಧಿ ಆಯಿತು, ಡೆವಲಪ್ಮೆಂಟ್ ಆಯಿತು ಅನ್ನೋದನ್ನು ಇವತ್ತು ಚರ್ಚೆ ಮಾಡೋಣ. ಮೊದಲನೇದಾಗಿ ಅಗ್ರಿಕಲ್ಚರ್ ದ ಬ್ಯಾಕ್ಬೋನ್ ಆಫ್ ಹ್ಯೂಮನ್ ಸಿವಿಲೈಸೇಷನ್. ನಮ್ಮ ಮಾನವನ ನಾಗರಿಕತೆಯ ಬೆನ್ ಎಲುಬು ಯಾವುದು ಅಂತ ಕೇಳಿದ್ರೆ ಅದು ಕೃಷಿ ಆಗುತ್ತೆ, ಅಗ್ರಿಕಲ್ಚರ್ ಆಗುತ್ತೆ. ಸೊ ಅಗ್ರಿಕಲ್ಚರ್ ದ ಬ್ಯಾಕ್ಬೋನ್ ಆಫ್ ಹ್ಯೂಮನ್ ಸಿವಿಲೈಸೇಷನ್. ಈ ಒಂದು ಅಗ್ರಿಕಲ್ಚರ್ ಹ್ಯಾಸ್ ಅಂಡರ್ಗಾನ್ ಸಿಗ್ನಿಫಿಕೆಂಟ್ ಟ್ರಾನ್ಸ್ಫಾರ್ಮೇಷನ್ಸ್. ಹಂತ ಹಂತವಾಗಿ ಅಗ್ರಿಕಲ್ಚರ್ ಏನಾಯಿತು, ಬದಲಾವಣೆ ಆಯಿತು. ಫ್ರಮ್ ಇಟ್ಸ್ ಇನ್ಸೆಪ್ಷನ್ ಟು ದ ಮಾಡರ್ನ್ ಎರಾ. ಅದು ಯಾವಾಗ ಆರಂಭ ಆಯ್ತಲ್ವಾ ಅಗ್ರಿಕಲ್ಚರು, ಅಲ್ಲಿಂದ ಮಾಡರ್ನ್ ಎರಾವರೆಗೆ ಇವತ್ತಿನವರೆಗೆ ಹಂತ ಹಂತವಾಗಿ ಕೃಷಿಯಲ್ಲಿ ಬದಲಾವಣೆಯಾಗಿದೆ, ಅಭಿವೃದ್ಧಿ ಆಗಿರುತ್ತೆ. The development of agriculture can be traced through various chronological stages. ಈ ಒಂದು ಕೃಷಿ ಅಭಿವೃದ್ಧಿಯನ್ನು ನಾವು ಹಂತ ಹಂತವಾಗಿ ನೋಡ್ತೀವಿ. ಸೊ ಪ್ರತಿಯೊಂದು ಹಂತದಲ್ಲೂ ಕೂಡ ಪೈವೋಟಲ್ ಶಿಫ್ಟ್ ಇನ್ ಹ್ಯೂಮನ್ ಸೊಸೈಟಿ, ಎಕಾನಮಿ ಆ್ಯಂಡ್ ಟೆಕ್ನಾಲಜಿ. ಸೊ ಒಂದು ಕಡೆ ಕೃಷಿ ಯಾವ ರೀತಿಯಾಗಿ ಹಂತ ಹಂತವಾಗಿ ಡೆವಲಪ್ಮೆಂಟ್ ಆಯಿತು, ಅದೇ ರೀತಿ ಮತ್ತೊಂದು ಕಡೆ ಹ್ಯೂಮನ್ ಸೊಸೈಟಿಯಲ್ಲಿ, ಎಕಾನಮಿಯಲ್ಲಿ, ಟೆಕ್ನಾಲಜಿಯಲ್ಲಿಯೂ ಕೂಡ ಡೆವಲಪ್ಮೆಂಟ್ ಕಂಡುಬರುತ್ತೆ. ದೀಸ್ ಸ್ಟೇಜಸ್ ಇನ್ಕ್ಲೂಡ್, ಮುಖ್ಯವಾಗಿ 5 ಹಂತಗಳು ಬರುತ್ತೆ, 5 ಸ್ಟೇಜಸ್ ಬರುತ್ತೆ. ಸೊ ಮೊದಲನೇದಾಗಿ ಪ್ರೀ ಅಗ್ರಿಕಲ್ಚರಲ್ ಫೇಸ್ ಬರುತ್ತೆ, ಎರಡನೇದಾಗಿ ನಿಯೋಲಿಥಿಕಲ್ ರೆವಲ್ಯೂಷನ್ ಬರುತ್ತೆ, ಮೂರನೇ ಹಂತ ದ ಡೆವಲಪ್ಮೆಂಟ್ ಆಫ್ ಕಾಂಪ್ಲೆಕ್ಸ್ ಫಾರ್ಮಿಂಗ್ ಸಿಸ್ಟಮ್ ಬರುತ್ತೆ, ನಾಲ್ಕನೇ ಹಂತ ಅಗ್ರಿಕಲ್ಚರಲ್ ರೆವಲ್ಯೂಷನ್ ಬರುತ್ತೆ, ಹಾಗೆ 5ನೇ ಹಂತ ಮಾಡರ್ನ್ ಅಗ್ರಿಕಲ್ಚರಲ್ ಎರಾ ಬರುತ್ತೆ. ನಾವಿವಾಗ ಮೊದಲೇ ಹಂತವನ್ನು ನೋಡೋಣ. ಪ್ರೀ ಅಗ್ರಿಕಲ್ಚರಲ್ ಫೇಸ್ ಹೆಸರೇ ಹೇಳುತ್ತೆ. ಪ್ರೀ ಅಗ್ರಿಕಲ್ಚರಲ್ ಫೇಸ್ ಅಂತಂದರೆ ಕೃಷಿ ಆರಂಭ ಆಗೋಕ್ಕಿಂತ ಮುಂಚಿನ ಅವಧಿ ಅಂತ ಆಗುತ್ತೆ. ಇದರ ಕಾಲಾವಧಿ ಇದ್ದದ್ದು 10,000 BCE. ಇದರ ಕಾಲಾವಧಿ BCE ಅಂದರೆ ಬಿಫೋರ್ ಕಾಮನ್ ಎರಾ ಅಂತ ಹೇಳಿ ಕರಿತೀವಿ. ಬಿಫೋರ್ ದ ಅಡ್ವೆಂಟ್ ಆಫ್ ಅಗ್ರಿಕಲ್ಚರ್, ಕೃಷಿ ಆರಂಭ ಆಗೋಕ್ಕಿಂತ ಮುಂಚೆ ಮಾನವ ಸಮಾಜ ಏನು ಮಾಡ್ತಾ ಇತ್ತು ಮುಖ್ಯವಾಗಿ ಅಂತಂದರೆ ಬೇಟೆ ಆಡ್ತಾ ಇತ್ತು ಮತ್ತು ಆಹಾರವನ್ನು ಸಂಗ್ರಹಣೆ ಮಾಡ್ತಾ ಇತ್ತು. ಅಂದರೆ ಬೇಟೆ ಆಡ್ತಾ ಇದ್ರು, ಹಂಟಿಂಗ್ ಮಾಡ್ತಾ ಇದ್ರು ಮತ್ತು ಗ್ಯಾದರರ್ ಆಹಾರವನ್ನು ಸಂಗ್ರಹಣೆ ಮಾಡ್ತಾ ಇದ್ರು. ಕಾಡಿನಲ್ಲಿ ಸಿಗುವಂತಹ ಹಣ್ಣುಗಳನ್ನು, ಕಾಯಿಗಳನ್ನು ಸಂಗ್ರಹಣೆ ಮಾಡ್ತಾ ಇದ್ರು. ದೇ ರಿಲೈಡ್ ಆನ್ ವೈಲ್ಡ್ ಎನಿಮಲ್ಸ್ ಆ್ಯಂಡ್ ಪ್ಲಾಂಟ್ಸ್ ಫಾರ್ ಸಸ್ಟೆನೆನ್ಸ್. ಬದುಕೋಕೆ ಕಾಡಿನಲ್ಲಿ ಸಿಗ್ತಾ ಇದ್ದಂತಹ ವೈಲ್ಡ್ ಎನಿಮಲ್ಗಳನ್ನು, ಪ್ಲಾಂಟ್ಗಳನ್ನು ಅವರು ಅವಲಂಬನೆ ಮಾಡಿಕೊಂಡಿದ್ರು. ವಿತ್ ನೊಮ್ಯಾಡಿಕ್ ಲೈಫ್ ಸ್ಟೈಲ್ಸ್ ಡಿಕ್ಟೇಟೆಡ್ ಬೈ ದ ಅವೈಲಬಿಲಿಟಿ ಆಫ್ ಫುಡ್. ಈ ಒಂದು ಸಮಯದಲ್ಲಿ ಹ್ಯೂಮನ್ಸ್ ಡೆವಲಪ್ಡ್ ಬೇಸಿಕ್ ಟೂಲ್ಸ್ ಆ್ಯಂಡ್ ಟೆಕ್ನಿಕ್ಸ್. ಈ ಕಾಲಾವಧಿಯಲ್ಲಿ ಏನು ಮಾಡ್ತಾರೆ, ಮಾನವರು ಕೆಲವೊಂದು ಟೂಲ್ಗಳನ್ನು, ಟೆಕ್ನಿಕ್ಗಳನ್ನು ಡೆವಲಪ್ಮೆಂಟ್ ಮಾಡಿಕೊಂಡಿದ್ರು. ಯಾವ ಕಾರಣಕ್ಕಾಗಿ? ಫಾರ್ ಹಂಟಿಂಗ್ ಆ್ಯಂಡ್ ಗ್ಯಾದರಿಂಗ್ ಆರ್ ಫೋರೇಜಿಂಗ್. ಬೇಟೆ ಆಡೋಕೆ ಮತ್ತು ಆಹಾರವನ್ನು ಸಂಗ್ರಹಣೆ ಮಾಡೋಕೆ ಕೆಲವೊಂದು ಟೂಲ್ಗಳನ್ನು ಅವರು ಡೆವಲಪ್ಮೆಂಟ್ ಮಾಡಿಕೊಂಡಿದ್ರು. ಮತ್ತು ಈ ಬೇಟೆ ಆಡುವ ಸಮಯದಲ್ಲಿ ಮತ್ತು ಈ ಆಹಾರವನ್ನು ಸಂಗ್ರಹಣೆ ಮಾಡುವಂತಹ ಸಮಯದಲ್ಲಿ ಅವರು ಪ್ಲ್ಯಾಂಟ್ಗಳನ್ನು ಮತ್ತು ಎನಿಮಲ್ಗಳನ್ನು ಅಬ್ಸರ್ವ್ ಮಾಡ್ತಾ ಇದ್ರು, ಅವುಗಳ ಬಿಹೇವಿಯರನ್ನು ಅಬ್ಸರ್ವ್ ಮಾಡ್ತಾ ಇದ್ರು. ಹಾಗಾಗಿ ದ ನಾಲೆಡ್ಜ್ ಆಫ್ ಪ್ಲಾಂಟ್ ಆ್ಯಂಡ್ ಎನಿಮಲ್ ಬಿಹೇವಿಯರ್ ಗೇನ್ಡ್ ಇನ್ ದಿಸ್ ಪೀರಿಯಡ್ ಲೇಡ್ ದ ಗ್ರೌಂಡ್ ವರ್ಕ್ ಫಾರ್ ದ ಇವೆಂಚುವಲ್ ಡೊಮೆಸ್ಟಿಕೇಶನ್ ಆಫ್ ಸ್ಪೀಸೀಸ್. ಈ ಅವಧಿಯಲ್ಲಿ ಅವರಿಗೆ ಸಿಕ್ಕಂತಹ ಜ್ಞಾನ, ಈ ಪ್ಲ್ಯಾಂಟ್ಗಳ ಬಿಹೇವಿಯರ್ ಇರ್ಬೋದು, ಎನಿಮಲ್ಗಳ ಬಿಹೇವಿಯರ್ನ ನಾಲೆಡ್ಜ್ ಏನು ಮಾಡ್ತು ಅಂದರೆ ಮುಂದಿನ ಹಂತಗಳಲ್ಲಿ ಪ್ಲ್ಯಾಂಟ್ಗಳ ಒಂದು ಡೊಮೆಸ್ಟಿಕೇಶನ್ ಮಾಡೋಕೆ ಅಥವಾ ಅವುಗಳನ್ನು ಬೆಳೆಯೋಕೆ, ಹಾಗೆ ಇವನ್ ಎನಿಮಲ್ಗಳನ್ನು ಸಾಕಾಣಿಕೆ ಮಾಡೋಕೆ ಅವರಿಗೆ ಸಹಾಯವನ್ನು ಮಾಡ್ತು. ಇನ್ನು ಎರಡನೇ ಹಂತ ಬರುತ್ತೆ ದ ನಿಯೋಲಿಥಿಕ್ ರೆವಲ್ಯೂಷನ್.